ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಜೂನ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಜೂನ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳು ಅಂತ ಹೇಳಿದರೆ, ಜೂನ್ 6ನೇ ತಾರೀಕು ಕುಜ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅತ್ಯಂತ ಪ್ರಾಮುಖ್ಯವಾದಂತಹ ಒಂದು ಪರಿವರ್ತನೆ, ಯಾಕೆಂದರೆ ಕಳೆದ 5-6 ತಿಂಗಳಿಂದ ಕುಜ ತನ್ನ ನೀಚ ಕ್ಷೇತ್ರದಲ್ಲೇ ಸಂಚಾರ ಮಾಡ್ತಾ ಇದ್ದ. 1.5 ತಿಂಗಳಿಗೆ ಒಂದು ರಾಶಿಯನ್ನು ಬದಲಾಯಿಸಬೇಕಾದಂತಹ ಕುಜ ಕಳೆದ 5-6 ತಿಂಗಳಿಂದ ಕರ್ಕಾಟಕದಲ್ಲಿದ್ದ. ಇದರ ಒಂದು ಈ ಕುಜನ ಒಂದು ಸಂಚಾರ ಆಗುವಾಗ ಕರ್ಕಾಟಕದಲ್ಲಿ ಪ್ರಪಂಚದ ಮೇಲೆ, ವಿಶ್ವದ ಮೇಲೆ ಅದರ ಪರಿಣಾಮಗಳು ಅಥವಾ ಪ್ರಕೃತಿಯ ಮೇಲೆ ಬಹಳಷ್ಟು ನೆಗೆಟಿವ್ ಎಫೆಕ್ಟ್ಗಳನ್ನು ಹೆಚ್ಚಾಗಿ ಕೊಡುತ್ತೆ. ಆದ್ದರಿಂದ ಈ ಮಾಸದಲ್ಲಿ ಆಗುವ ಕುಜನ ಒಂದು ಪರಿವರ್ತನೆ ಬಹಳ ಶುಭ ಅಂತ ಹೇಳ್ಬೋದು. ಜೂನ್ 6ನೇ ತಾರೀಕು ಬುಧ ತನ್ನ ಸ್ವಕ್ಷೇತ್ರವಾದಂತಹ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 15ನೇ ತಾರೀಕು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಜೂನ್ 22ನೇ ತಾರೀಕು ಬುಧ ಮತ್ತೊಮ್ಮೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಬದಲಾಗುವ ಗ್ರಹಗಳಿಂದ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಮಾಸ ಭವಿಷ್ಯ ಯಾವ ಥರ ಇರುತ್ತೆ ಅನ್ನುವಂಥದ್ದನ್ನು ನೋಡೋಣ. ಮೇ 31ನೇ ತಾರೀಕಿನಿಂದ ಶುಕ್ರ ತನ್ನ ಉಚ್ಚ ಕ್ಷೇತ್ರದಿಂದ ಮೇಷದಲ್ಲಿರ್ತಾನೆ. ಅಂದರೆ ಲಾಸ್ಟ್ ಮಂತ್ ಕೊನೆಯ ದಿನ 31ನೇ ತಾರೀಕು ಶುಕ್ರ ಮೇಷರಾಶಿಗೆ ಬರ್ತಾನೆ. ಇದು ಬಹಳಷ್ಟು ಶುಭ ಫಲಗಳನ್ನು ಮೇಷರಾಶಿಯವರಿಗೆ ಕೊಡುತ್ತೆ. ಜನ್ಮರಾಶಿಯಲ್ಲಿ ಶುಕ್ರನ ಸಂಚಾರ ಆಗುವಂಥದ್ದು ಬಹಳಷ್ಟು ಹಣಕಾಸಿನ ಅನುಕೂಲಗಳಿರ್ಬೋದು. ಶುಕ್ರ ವ್ಯಯಭಾವದಿಂದ ಜನ್ಮರಾಶಿಗೆ ಬರ್ತಾನೆ. ಸಂಪೂರ್ಣ ಒಂದು ಮಾಸಗಳ ಕಾಲ, ಅಂದರೆ ಜೂನ್ ತಿಂಗಳಲ್ಲಿ ಶುಕ್ರ ಮೇಷರಾಶಿಯಲ್ಲೇ ಇರೋದರಿಂದ ಮೇಷರಾಶಿಯವರಿಗೆ ಇದು ಬಹಳ ಶುಭ ಫಲಗಳನ್ನು ಕೊಡುವಂತಹ ಮಾಸ ಅಂತ ತಿಳ್ಕೊಳ್ಬೋದು. ಆರೋಗ್ಯದ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾದಂತಹ ಅವಶ್ಯಕತೆಗಳು ಇರುತ್ತೆ. ಜೂನ್ 6ರ ನಂತರದಲ್ಲಿ ಲಗ್ನ ಅಥವಾ ರಾಶಿಯ ಅಧಿಪತಿಯಾದಂತಹ ಕುಜ ಕೇತುಗ್ರಸ್ತನಾಗಿ ಪಂಚಮದಲ್ಲಿರ್ತಾನೆ. ಅಂದರೆ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಕುಜ ಮತ್ತು ಕೇತು ಅವರಿಬ್ಬರು ಒಟ್ಟಿಗೆ ಕೂತ್ಕೊಳ್ತಾರೆ. ಕುಜವತ್ ಕೇತು ಶನಿವತ್ ರಾಹು ಅಂತ ಹೇಳ್ತಾರೆ. ಅಂದರೆ ಈ ಕುಜ ಮತ್ತು ಶನಿಯಂತೆ ರಾಹುಕೇತುಗಳು ಕೂಡ ಪಾಪಗ್ರಹಗಳಾಗಿ ಕೆಲಸವನ್ನು ಮಾಡ್ತಾರೆ. ಅದರಲ್ಲೂ 5th ಹೌಸ್ ಅಂದರೆ ಪೂರ್ವಪರ ಪುಣ್ಯಸ್ಥಾನ ಅಂತ ಹೇಳ್ತೇವೆ. ಅಲ್ಲಿ ಪಾಪಗ್ರಹಗಳ ಸಂಚಾರ ಆಗೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಗಳನ್ನು ಕೊಡುವಂಥದ್ದು ಶುಭ ಆಗುತ್ತೆ. ಕುಟುಂಬ ಸ್ಥಾನಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿರುವಂಥದ್ದು ಹಣಕಾಸಿನಲ್ಲಿ ಅಭಿವೃದ್ಧಿ, ಕುಟುಂಬದಲ್ಲಿ ಅಭಿವೃದ್ಧಿಗಳನ್ನು ಕಾಣ್ಬೋದು. ಧನ ವ್ಯಯ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಆದರೂ ಕೂಡ ಅದೇನಾದರೂ ಶುಭ ಕಾರ್ಯಗಳಿಗೆ ಅಥವಾ ಏನಾದರೂ ಆಭರಣ, ವಸ್ತ್ರ ಇಂಥದ್ದನ್ನು ಖರೀದಿ ಮಾಡುವಂಥದ್ದು ಧನ ವ್ಯಯಗಳಾದರೂ ಕೂಡ ಅದನ್ನು ಶುಭ ವ್ಯಯ ಅಂತ ಹೇಳ್ಬೋದು. ಕೌಟುಂಬಿಕ ಜೀವನ, ಕುಟುಂಬದಲ್ಲಿ ಸೌಖ್ಯ, ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ಅಭಿವೃದ್ಧಿಗಳನ್ನು ಕೊಡುತ್ತೆ. ಸಪ್ತಮಾಧಿಪತಿನೂ ಆಗಿ ಶುಕ್ರ ಜನ್ಮದಲ್ಲಿದ್ದು ನೇರವಾಗಿ ಶುಕ್ರನ ದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಇವೆಲ್ಲ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಸರ್ಪದೋಷಗಳು, ಅದರಲ್ಲೂ ಕೂಡ ಕಾಳಸರ್ಪದೋಷ ಅನ್ನುವಂಥದ್ದು ಈ ವರ್ಷದ ಪ್ರಾರಂಭದಿಂದನೂ ನಡೀತಾನೆ ಬರ್ತಾ ಇದೆ. ಆಲ್ಮೋಸ್ಟ್ ಅದು ಸೆಪ್ಟೆಂಬರ್ ತನಕನೂ ಇರುತ್ತೆ. ಇದರ ಪರಿಣಾಮಗಳು ವಿಶ್ವದ ಮೇಲೆ ಬಹಳಷ್ಟು ಇರುತ್ತೆ. ಹಾಗಾಗಿ ಮನುಷ್ಯನಿಗೂ ಕೂಡ ಆರೋಗ್ಯದ ವಿಚಾರಗಳಲ್ಲಿ ಎಲ್ಲೆಲ್ಲಿ ಸರ್ಪದೋಷಗಳು ಉಂಟಾಗುತ್ತೋ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುವಂಥದ್ದಿರುತ್ತೆ. ಹಾಗಾಗಿ ಸರ್ಪದೋಷಗಳಿಗೆ ನಾಗಾರಾಧನೆ ಮಾಡುವಂಥದ್ದು ಅಥವಾ ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದಾಗತ್ತೆ. ಕುಟುಂಬದಲ್ಲಿ ಸೌಖ್ಯ, ವಿಶೇಷವಾಗಿ ಏನಾದರೂ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು, ಬಂಧು ಮಿತ್ರರ ಒಡನೆ ಬಹಳಷ್ಟು ಸಾಮರಸ್ಯಗಳು ಅಭಿವೃದ್ಧಿಯಾಗುತ್ತೆ. ಒಡಹುಟ್ಟುಗಳಲ್ಲಿ ಸಾಮರಸ್ಯಗಳು ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಈ ಮಾಸದ ಪ್ರಾರಂಭದಿಂದನೇ ಶುಕ್ರನ ಸಂಚಾರ ಮೇಷರಾಶಿಯವರಿಗೆ
ಜನ್ಮರಾಶಿಯಲ್ಲಾಗುವಂಥದ್ದು ಖಂಡಿತ ಶುಭ ಆಗುತ್ತೆ. ಹಣಕಾಸಿನಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿಗಳನ್ನು ಈ ಮಾಸದಲ್ಲಿ ಕಾಣ್ತೀರ. ಮತ್ತು ಯಾವುದಾದ್ರೂ ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಹಣಕಾಸಿನ ಒಂದು ಅವಶ್ಯಕತೆಗಳ ಪೂರೈಕೆಗೆ ಇದು ಅದ್ಭುತವಾದಂತಹ ಮಾಸ ಅಂತ ಹೇಳ್ಬೋದು. ಏಕೆಂದರೆ ಬುಧ 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿರ್ತಾನೆ, ಗುರು ಕೂಡ ಅದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ, ರಿಕವರಿ ಮಾಡ್ಕೊಳ್ಳೋದಕ್ಕೆ ಅಥವಾ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದರೆ ಸಮಯಕ್ಕೆ ಸರಿಯಾಗಿ ಸಿಗತ್ತೆ. ಇನ್ನು 1.5-2 ಮಾಸಗಳ ಕಾಲ ಮೇಷರಾಶಿಯವರಿಗೆ ಫೈನಾನ್ಷಿಯಲಿ ತುಂಬ ಇಂಪ್ರೂವ್ಮೆಂಟ್ಗಳು ಖಂಡಿತವಾಗ್ಲೂ ಆಗುತ್ತೆ. ಹುಟ್ಟುಗಳ ನಡುವೆ ಸಾಮರಸ್ಯ ತುಂಬ ಚೆನ್ನಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಅನುಕೂಲಗಳನ್ನು ಖಂಡಿತವಾಗ್ಲೂ ನೋಡ್ತೀರಾ. ಗುರು ಆರಾಧನೆ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಯಾಕೆಂದರೆ ಮೇಷರಾಶಿಯವರಿಗೆ ಈಗ 7.5 ಪ್ರಾರಂಭದ ದಿನಗಳು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಗುರುವಿನ ಒಂದು ಅನುಗ್ರಹ ತುಂಬ ಅವಶ್ಯಕವಾಗುತ್ತೆ. ಇಲ್ಲದೇ ಇದ್ದರೆ ಎಷ್ಟೇ ಒಳ್ಳೆತನದಲ್ಲಿ ನಡ್ಕೊಂಡ್ರೂ ಕೂಡ ಅನವಶ್ಯಕ ಬಂಧು ಮಿತ್ರರಲ್ಲಿ ಏನಾದರೂ ವೈಮನಸ್ಯಗಳು 7.5 ಪ್ರಾರಂಭದ ದಿನಗಳಲ್ಲಿ ಬರುವಂಥದ್ದು. ಅನವಶ್ಯಕ ನಿಷ್ಠೂರಗಳಾಗೋದಕ್ಕೆ ಮೇಷರಾಶಿಯವರಿಗೆ 7.5 ಪ್ರಾರಂಭದ 2.5 ವರ್ಷಗಳು ಶನಿ ದೃಷ್ಟಿ ಅನ್ನುವಂಥದ್ದು ಕುಟುಂಬ ಸ್ಥಾನ ಮತ್ತು ಶತ್ರುಗಳು ಮತ್ತು ಮಿತ್ರರ ಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಬಹಳ ಸಮಯದ ಮಿತ್ರತ್ವ ಕೂಡ ನಿಷ್ಠೂರಕ್ಕೆ ಬರುವಂತಹ ಸಂದರ್ಭಗಳಿರುತ್ತೆ. ಇದೆಲ್ಲದಕ್ಕೂ ಒಂದೇ ಪರಿಹಾರ ಅಂತ ಹೇಳುವಂಥದ್ದು ಗುರುಗಳ ಆರಾಧನೆ ಮಾಡಿ. ಏಕೆಂದರೆ ಪರಾಕ್ರಮದಲ್ಲಿರುವಂತಹ ಗುರು, ನೀವು ಕರೇಜಿಯಸ್ ಆಗಿ ಅಥವಾ ಪರಾಕ್ರಮದಿಂದ ಏನಾದರೂ ಕೆಲಸಗಳನ್ನು ಮಾಡಿದರೆ ಅದರಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಗುರು ಅನುಗ್ರಹ ಖಂಡಿತ ಅವಶ್ಯಕವಾಗುತ್ತೆ. ರಾಹು ಏಕಾದಶದಲ್ಲಿರುವಂಥವನು ವಿಶೇಷವಾದಂತಹ ಬಾಹುಬಲವನ್ನು ಕೊಡ್ತಾನೆ. ಅದರಲ್ಲೂ ಪಾಪಗ್ರಹಗಳು ಲಾಭಸ್ಥಾನದಲ್ಲಿದ್ದರೆ ಶುಭ ಫಲಗಳನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ. ಗುರು ಅನುಗ್ರಹ ಕೂಡ ಸಿಕ್ಕಿದರೆ ಕೋದಂಡ ರಾಹು ಯೋಗ ಅಥವಾ ಕೋದಂಡ ರಾಮ ಯೋಗ ಅಂತ ಹೇಳುವಂಥದ್ದು ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ವಾಹನದ ವಿಚಾರಗಳೇನಾದರೂ ಇದ್ದರೆ ಖಂಡಿತ ಈ ಮಾಸಗಳಲ್ಲಿ ಮಾಡಿಕೊಳ್ಳೋದು ಶುಭ ಆಗುತ್ತೆ. ಜೂನ್ 6ರ ನಂತರದಲ್ಲಿ ಕುಜನ ಪರಿವರ್ತನೆ ಮೇಷರಾಶಿಯವರಿಗೆ ಈ ವಿಚಾರಗಳಲ್ಲಿ, ಅಂದರೆ ಪ್ರಾಪರ್ಟಿ, ವಾಹನ, ಸ್ಥಿರ ಆಸ್ತಿಗಳನ್ನು ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಇಂಪ್ರೂವ್ಮೆಂಟ್ಗಳನ್ನು ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲೂ ಕೂಡ ಶುಕ್ರ ಇನ್ನೊಂದು ಮುಂದಿನ ಮಾಸಗಳಲ್ಲಿ ದ್ವಿತೀಯ ಅಂದರೆ ಧನಕಾರಕನಾಗಿ ಧನಸ್ಥಾನವನ್ನೇ ಪ್ರವೇಶ ಮಾಡ್ತಾನೆ. ಅದು ಕೂಡ ಶುಭ ಆಗುತ್ತೆ. ವಾಹನದ ವಿಚಾರಗಳಲ್ಲಿ ಮೇಷರಾಶಿಯವರಿಗೆ ಖಂಡಿತ ಅಭಿವೃದ್ಧಿಗಳು ಉಂಟಾಗುತ್ತೆ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. ಪಂಚಮದಲ್ಲಿ ಕುಜ ಮತ್ತು ಕೇತು. ಸಂತಾನದ ವಿಚಾರಗಳಲ್ಲಿ ಅಂದರೆ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ವಿದ್ಯಾಭ್ಯಾಸದ ಬಗ್ಗೆನೂ ಕೂಡ ಹೆಚ್ಚಿನ ಗಮನಗಳನ್ನು ಕೊಡುವಂಥದ್ದು ಅವಶ್ಯಕವಾಗುತ್ತೆ. ಅದೇ ರೀತಿಯಲ್ಲಿ ಸಂತಾನದ ಅಂಚಿನಲ್ಲಿರುವಂಥವರು ದತ್ತಾತ್ರೇಯರಿಗೆ ಸಂಬಂಧಪಡುವಂತಹ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ. ಅದರಲ್ಲೂ ಈ ಮಾಸಗಳಲ್ಲಿ ಅಂದರೆ ಜ್ಯೇಷ್ಠ ಮಾಸ, ಜೂನ್ ತಿಂಗಳಲ್ಲಿ ಸಂತಾನದ ಒಂದು ಅಂಚಿನಲ್ಲಿರುವಂಥವರು ಡೆಲಿವರಿ ಇಂತಹ ಸಮಯಗಳಿದ್ದರೆ ಗುರು ಸ್ತೋತ್ರಗಳನ್ನು ಪಠನೆ ಮಾಡಿ, ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಇಲ್ಲದೇ ಇದ್ದರೆ ಮಕ್ಕಳ ಆರೋಗ್ಯದ ವಿಚಾರಗಳಲ್ಲಿ ಸಮಸ್ಯೆಗಳು ಬರುವಂತಹ ಸಮಯ ಇದಾಗಿರುತ್ತೆ. ಏನಾದರೂ ಏಟುಗಳು ಮಾಡ್ಕೊಳ್ಳೋದು, ಗಾಯ ಆಗುವಂಥದ್ದು, ಇದಕ್ಕೆಲ್ಲ ಸುಬ್ರಹ್ಮಣ್ಯ ಮತ್ತು ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಶತ್ರು, ಋಣ, ರೋಗ ಸ್ಥಾನಾಧಿಪತಿಯಾಗಿ ಬುಧ ಸ್ವಕ್ಷೇತ್ರದಲ್ಲಿರ್ತಾನೆ. ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಈ ಸಮಯದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಮಾಸ ಯಾವುದಾದ್ರೂ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡುವಂತಹ ವಿಚಾರಗಳಿದ್ದರೆ 1 ತಿಂಗಳ ಕಾಲ ಅದನ್ನು ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಶನಿ ದೃಷ್ಟಿ ನೇರವಾಗಿ ಬೀಳ್ತಾ ಇರುತ್ತೆ. ಇದರಿಂದ ಶನಿ ವ್ಯಯಭಾವದಲ್ಲಿ ಕೂತು, ಅಂದರೆ ಯಾವುದಾದ್ರೂ ಅವನು ಉತ್ತಮ ಸ್ಥಾನಗಳಲ್ಲಿ ಕೂತಾಗ ಅವನ ದೃಷ್ಟಿ ಬಲ ಅನ್ನುವಂಥದ್ದು ಅಂತಹ ಸಮಸ್ಯೆಗಳನ್ನೇನು ಸೃಷ್ಟಿ ಮಾಡೋದಿಲ್ಲ. ಅವನು ವ್ಯಯಭಾವದಲ್ಲಿದ್ದಾಗ ಸ್ವಲ್ಪ ನಿಷ್ಠೂರಗಳು ಜಾಸ್ತಿ ಆಗುತ್ತೆ. ತುಂಬ ಲಾಂಗ್ ಟರ್ಮ್, ಬಹಳ ಕಾಲದಿಂದ ಸ್ನೇಹಿತರು ಕೂಡ
ನಿಷ್ಠೂರಕ್ಕೆ ಬರುವಂತಹ ಸಂದರ್ಭಗಳಿರುತ್ತೆ ಅಂತ ಹೇಳುತ್ತೆ. ಹೂಡಿಕೆಗಳನ್ನು ಮಾಡುವಂಥದ್ದಿದ್ದರೆ ಮುಂದಿನ ಮಾಸಗಳಲ್ಲಿ ಅಂದರೆ ಜುಲೈ ಆಗಸ್ಟಲ್ಲಿ ಮಾಡಿಕೊಳ್ಳುವಂಥದ್ದು ಶುಭ ಮೇಷರಾಶಿಯವರಿಗೆ. 7.5 ಸಮಯಗಳಲ್ಲಿ ಯಾವುದೇ ಹೊಸ ಫ್ರೆಂಡ್ಶಿಪ್ಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ ಅಂತ ಹೇಳುತ್ತೆ. ಮಾಂಗಲ್ಯ ಸ್ಥಾನಾಧಿಪತಿ ಶುಕ್ರ ಜನ್ಮರಾಶಿಯಲ್ಲಿದ್ದಾನೆ. ಮೇಷರಾಶಿಯವರಿಗೆ ಇನ್ನೊಂದು 2 ವರ್ಷಗಳ ಕಾಲ ವಿವಾಹಕ್ಕೆ ಶುಭ ಸಮಯ ಅಂತ ಹೇಳ್ಬೋದು. ಪ್ರಯತ್ನಗಳನ್ನು ಮಾಡ್ತಾ ಬರ್ಬೋದು. ಗುರುಬಲ ಇಲ್ಲದಿದ್ದರೂ ಸಹ ಗುರುದೃಷ್ಟಿ ಅನ್ನುವಂಥದ್ದು ಮಾಂಗಲ್ಯ ಸ್ಥಾನದ ಮೇಲೆ ಬೀಳ್ತಾ ಇರುತ್ತೆ. ಸಪ್ತಮಾಧಿಪತಿ ಅಂದರೆ ಮಾಂಗಲ್ಯ ಸ್ಥಾನಾಧಿಪತಿ ಶುಕ್ರ ಜನ್ಮರಾಶಿಯಲ್ಲೇ ಇದ್ದಾನೆ. ಮಾಂಗಲ್ಯ ಸ್ಥಾನದ ಮೇಲೆ ಗುರುದೃಷ್ಟಿ ಮತ್ತು ಶುಕ್ರನ ದೃಷ್ಟಿ ಇಬ್ಬರೂ ಕೂಡ ಗುರುವಿನ ಕಾರಕತ್ವ ಇರುವಂತಹ ಗ್ರಹಗಳು ಮಾಂಗಲ್ಯ ಸ್ಥಾನವನ್ನು ನೋಡುವಂಥದ್ದು. ಅದರಲ್ಲೂ ಕೂಡ ಪರಮ ಶುಭನಾದ ಶುಕ್ರ ವೈವಾಹಿಕ ಸ್ಥಾನದ ಮೇಲೆ ಅವನ ದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಗುರು ಶಾಂತಿ ಮತ್ತು ಶನಿ ಶಾಂತಿಗಳನ್ನು ಮಾಡಿಕೊಂಡು ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ದಂಪತಿಗಳ ನಡುವೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಖಂಡಿತ ಶುಭ ಆಗುತ್ತೆ. ಹಣಕಾಸಿನ ವಿಚಾರಗಳಲ್ಲಿಯೂ ಕೂಡ ದಂಪತಿಗಳಲ್ಲಿ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಷ್ಟಮ ಮೃತ್ಯುಸ್ಥಾನಾಧಿಪತಿಯಾದಂತಹ ಕುಜ ಪಂಚಮದಲ್ಲಿ ಕೇತುಗ್ರಸ್ತನಾಗಿರುತ್ತಾನೆ. ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಮೇಷರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಹಾಗೂ ಸಂತಾನದ ಅಂಚಿನಲ್ಲಿರುವಂಥವರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ಈ ಮಾಸದಲ್ಲಿ ಅಂದರೆ ಇನ್ನೂ 1.5 ತಿಂಗಳು ಕುಜ ಸಿಂಹರಾಶಿಯಲ್ಲೇ ಇರ್ತಾನೆ. ಸೊ ಕುಜ ಕೇತುಗ್ರಸ್ತನಾಗಿಯೇ ಸಂಚಾರ ಮಾಡ್ತಾನೆ. 2 ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು. ಹಾಗಾಗಿ ಏನಾದರೂ ಪ್ರಹಾರ ಮಾಡುವಂತಹ ವಿಚಾರಗಳು ಕುಜ ಮತ್ತು ಕೇತು ಒಟ್ಟಿಗೆ ಇದ್ದಾಗ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಅದು ಅಷ್ಟಮಾಧಿಪತಿ ಕುಜ ಪಂಚಮ ಸಂತಾನ ಸ್ಥಾನದಲ್ಲಿದ್ದರೆ ಸಂತಾನಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಮೇಷರಾಶಿಯವರಿಗೆ ಖಂಡಿತ ಶುಭ ಆಗುತ್ತೆ. 9ನೇ ಮನೆಯನ್ನು ಭಾಗ್ಯಸ್ಥಾನದ ಮೇಲೆ ಗುರುದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಮತ್ತು ಪಿತೃಕಾರಕನಾದಂತಹ ಸೂರ್ಯ ಜೂನ್ 15ರ ನಂತರ ಮಿಥುನ ರಾಶಿಯಲ್ಲಿ ಗುರುವಿನ ಜೊತೆ ಸಂಚಾರ ಮಾಡ್ತಾನೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಮೇಷರಾಶಿಯವರಿಗೆ ಜೂನ್ ತಿಂಗಳಲ್ಲಿ 15ರ ನಂತರದಲ್ಲಿ ಅಂದರೆ ಜೂನ್ 15ನೇ ತಾರೀಕಿನ ನಂತರ ಬಹಳಷ್ಟು ಯಶಸ್ಸುಗಳನ್ನು ಅಥವಾ ಒಂದು ಕೀರ್ತಿ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಭಾಗ್ಯೋದಯಗಳನ್ನು ನಿರೀಕ್ಷೆ ಮಾಡ್ಬೋದು. ಪಿತೃವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಆ ಸಮಯದಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಜೂನ್ 15ರ ನಂತರದಲ್ಲಿ ಖಂಡಿತ ಆಗುತ್ತೆ. ದಶಮವನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಕರ್ಮಾಧಿಪತಿ ಶನಿ ವ್ಯಯಭಾವದಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಯಾವುದಾದ್ರೂ ದಶಾಭುಕ್ತಿಗಳು ಉತ್ತಮವಾಗಿಲ್ಲದೆ ಇದ್ದರೆ ಪ್ರಧಾನವಾಗಿ 7.5 ಪ್ರಾರಂಭದಲ್ಲಿ ಬರುವಂತಹ ಸಮಸ್ಯೆಗಳು ಅಂತ ಹೇಳಿದರೆ ಉದ್ಯೋಗದ ಮೇಲೆ ಸಮಸ್ಯೆಗಳು ಉಂಟಾಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಉದ್ಯೋಗದಲ್ಲಿ ಏನಾದರೂ ಹಿನ್ನಡೆ ಆಗುವಂಥದ್ದು, ಪರಿವರ್ತನೆಗಳಾಗುವಂಥದ್ದು, ಅಥವಾ ನೀವು ಉದ್ಯೋಗ ಮಾಡುವಂತಹ ಕ್ಷೇತ್ರದಲ್ಲಿ ಕಿರಿಕಿರಿಗಳು ಉಂಟಾಗುವಂಥದ್ದು, ನಿಷ್ಠುರಗಳಾಗುವಂಥದ್ದು, ಮಾತಿನಿಂದ ಕಲಹಗಳು ಉಂಟಾಗುವಂಥದ್ದು. ಹಾಗಾಗಿ 7.5 ಪ್ರಾರಂಭದ ದಿನಗಳಲ್ಲಿ ಮೇಷರಾಶಿಯವರು ಸ್ವಲ್ಪ ವಾಗ್ವಾದಗಳಿಗೆ ಹೋಗದೇ ಇರೋದು ಉತ್ತಮ. ಅದರಲ್ಲಿಯೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಸಾಮರಸ್ಯ ಅಥವಾ ಒಂದು ಸ್ಥಿರತೆಗಳನ್ನು ಕಾಪಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ಮೇಷರಾಶಿಯವರಿಗೆ ಉಂಟಾಗುತ್ತೆ. ಇದಕ್ಕೆ ಪರಿಹಾರ 7.5 ಒಂದು ದೋಷ ಪರಿಹಾರಕ್ಕಾಗಿ ಆಂಜನೇಯನ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಹನುಮಾನ್ ಚಾಲೀಸ ಕೇಳುವಂಥದ್ದು ಖಂಡಿತ ಒಳ್ಳೆಯದಾಗುತ್ತೆ. ಸೊ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಸರ್ಪದೋಷಗಳ ಬಗ್ಗೆ ಗಮನ ಕೊಟ್ಕೊಳ್ಬೇಕು. ಮಕ್ಕಳ ಆರೋಗ್ಯದ ಮೇಲೆ ನೇರವಾಗಿ ಸಂಬಂಧಪಟ್ಟಿರುತ್ತೆ ಅದು. ಹಾಗೆ ಟೆನ್ಷನ್ ಅಥವಾ ಕೋಪ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಬರುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ವಾಗ್ವಾದಗಳನ್ನು ಮಾಡಿಕೊಳ್ಳದೆ ಇರೋದು ಉತ್ತಮ. ಕುಟುಂಬದಲ್ಲಿ ಅನಾವಶ್ಯಕ ನಿಷ್ಠೂರಗಳಿಗೆ ಅದು ಕಾರಣ ಆಗುತ್ತೆ. ಯಾವುದಾದ್ರೂ ಪುಣ್ಯಕ್ಷೇತ್ರದಲ್ಲಿ ಈಶ್ವರನ ದರ್ಶನ ಮಾಡಿದರೆ ಖಂಡಿತ ಒಳ್ಳೆಯದು. ವರ್ಷಕ್ಕೊಮ್ಮೆ ಆದರೂ 7.5 ಒಂದು ಮುಕ್ತಾಯ ಅಂತ ಹೇಳಿದರೆ
7.5 ವರ್ಷಗಳ ಕಾಲ ತೆಗೆದುಕೊಳ್ಳುತ್ತೆ. ಇದರ ಬಗ್ಗೆ ಮೇಷರಾಶಿಯವರು ಗಮನ ಕೊಡಲೇಬೇಕಾದಂಥ ಅನಿವಾರ್ಯತೆಗಳಿರುತ್ತೆ. ಯಾಕೆಂದರೆ ಮೇಷರಾಶಿ ಶನಿಗೆ ನೀಚ ಕ್ಷೇತ್ರ ಅಂತ ಹೇಳಿದ್ದಾರೆ. ಅವನು ನೀಚನಾಗುವಂತಹ ರಾಶಿಗಳಿಗೆ ಅಂಥ ಅಭಿವೃದ್ಧಿಗಳನ್ನೇನು ಕೊಡೋದಿಲ್ಲ, ಸ್ವಲ್ಪ ನಿಷ್ಠುರಗಳನ್ನೇ ಜಾಸ್ತಿ ಮಾಡ್ತಾನೆ. ಈ ಉದ್ದೇಶದಿಂದ ಆ 7.5 ವರ್ಷಗಳ ಕಾಲ ಯಾವುದಾದ್ರೂ ಪುಣ್ಯಕ್ಷೇತ್ರ, ಈಶ್ವರನ ದರ್ಶನ ಮಾಡುವಂಥದ್ದು, ಆಂಜನೇಯನಿಗೆ ಏನಾದರೂ ಸೇವೆಗಳನ್ನು ಮಾಡಿಸುವಂಥದ್ದು ಅಥವಾ ಸುಂದರಕಾಂಡ ಪಾರಾಯಣ, ಇವೆಲ್ಲ ಒಂದು ಸ್ಥಿರವಾದ ಒಂದು ವ್ಯವಸ್ಥೆಗಳನ್ನು ಕೊಡೋದಕ್ಕೆ ಖಂಡಿತ ಅನುಕೂಲಗಳನ್ನು ಮಾಡುತ್ತೆ. ಏಕಾದಶ ಲಾಭಸ್ಥಾನ, ಮೇಷರಾಶಿಯವರಿಗೆ ಈಗ ಏನಾದರೂ ತುಂಬ ಅನುಕೂಲಗಳನ್ನು ಮಾಡಿಕೊಡೋದು ಅಂತ ಹೇಳಿದರೆ ಅದು ರಾಹುವಿನಿಂದ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಕುಂಭರಾಶಿಯಲ್ಲಿ ರಾಹುವಿನ ಸಂಚಾರ ಬಹಳ ಶುಭ ಅಂತ ಹೇಳ್ತಾರೆ. ಕುಂಭ ಅಂದರೆ ಮಡಿಕೆ, ಅದರೊಳಗಿರುವ ಸರ್ಪ ಅಂದರೆ ಹುತ್ತದ ಹಾವಿನ ಥರ. ಆ ರಾಶಿಯಲ್ಲಿ ರಾಹು ಬಹಳ ಶುಭ ಫಲಗಳನ್ನು ಕೊಡ್ತಾನೆ. ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಚಾಂಡಾಲ್ನಾದಂತಹ ರಾಹು ಗುರುದೃಷ್ಟಿಯಿಂದ ಕೋದಂಡನಾಗ್ತಾನೆ ಅಂತ ಹೇಳ್ತಾರೆ. ಅದನ್ನು ಕೋದಂಡ ರಾಹು ಯೋಗ ಅಂತ ಹೇಳ್ತಾರೆ. ಮೇಷರಾಶಿಯವರಿಗೆ 1.5 ವರ್ಷಗಳ ಕಾಲ ಈ ಒಂದು ಯೋಗ ತುಂಬ ಅದ್ಭುತವಾಗಿ ನಡೆಯುತ್ತೆ. ತುಂಬ ಪ್ಲ್ಯಾಂಡಾಗಿ ಅಥವಾ ಸುಬ್ರಹ್ಮಣ್ಯನಿಗೆ ಏನಾದರೂ ಸೇವೆಗಳನ್ನು ಮಾಡಿಕೊಳ್ತಾ, ಆ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ತಾ ನಿಮ್ಮ ವ್ಯವಹಾರ, ಉದ್ಯೋಗ, ಸ್ವಂತ ಬಿಸ್ನೆಸ್ ಇದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ರಾಹುವಿನಿಂದ ಬಹಳಷ್ಟು ಅನುಕೂಲಗಳು ಉಂಟಾಗುತ್ತೆ. ರಾಹು ಕೊಡುವಂತಹ ಫಲಗಳು ಅಂತ ಹೇಳಿದರೆ ಸೈಮಲ್ಟೇನಿಯಸ್ ಆಗಿ, ಅಂದರೆ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಿರವಾಗಿ ಇರೋದಿಲ್ಲ. ಯಾವುದೋ ಒಂದು ಟೈಮಲ್ಲಿ ತುಂಬ ಅನುಕೂಲಗಳು ಉಂಟಾಗುತ್ತೆ, ಇನ್ನೊಂದು ಟೈಮಲ್ಲಿ ಅದೇ ರೀತಿ ಕೆಳಮಟ್ಟಕ್ಕೂ ಬರೋದಕ್ಕೆ ಅವಕಾಶಗಳಿರುತ್ತೆ. ಅಂದರೆ ರಾಹು ತುಂಬ ಫ್ಲಕ್ಚುಯೇಷನ್ಗಳನ್ನು ಕೊಡ್ತಾನೆ. ಅತಿಶಯವಾದ ಲಾಭ ಬಂದಾಗ ಅದೇ ವಿಚಾರಗಳಲ್ಲಿ ಮತ್ತೆ ಮತ್ತೆ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳನ್ನು ಅವಾಯ್ಡ್ ಮಾಡಿಕೊಳ್ಬೇಕು ಮೇಷರಾಶಿಯವರು. ರಾಹು ಒಂದೇ ಸಮನಾಗಿ ಸ್ಥಿರವಾಗಿ ಯಾವುದೇ ವ್ಯವಸ್ಥೆಗಳನ್ನು ಕೊಡೋದಿಲ್ಲ. ಒಮ್ಮೆಲೆ ಎಲ್ಲವನ್ನೂ ಕೊಡ್ತಾನೆ, ಹಾಗೆ ಮತ್ತೊಮ್ಮೆ ಕೆಳಗೆ ಬರೋದಕ್ಕೂ ಕೂಡ ಅವಕಾಶಗಳಿರುತ್ತೆ. ಅದಕ್ಕೆ ತುಂಬ ವಿವೇಚನೆಯಿಂದ ಇನ್ವೆಸ್ಟ್ ಮಾಡಿದರೆ ಮೇಷರಾಶಿಯವರಿಗೆ ರಾಹು ಅಧಿಕವಾದ ಲಾಭಗಳನ್ನು ಖಂಡಿತವಾಗಲೂ ಕೊಡ್ತಾನೆ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಪೂರ್ವಪರ ಪುಣ್ಯಸ್ಥಾನ ಮತ್ತು ಮೋಕ್ಷಸ್ಥಾನಗಳಲ್ಲಿ ಪಾಪಗ್ರಹಗಳಿರಬಾರ್ದು ಅಂತ ಹೇಳ್ತಾರೆ. ಶನಿ ವ್ಯಯಭಾವದಲ್ಲಿರುವಂಥದ್ದು, ಪಂಚಮದಲ್ಲಿ ಕೇತುವಿನ ಸಂಚಾರ, ಇದೆರಡೂ ಕೂಡ ಇನ್ನು 1-1.5 ವರ್ಷಗಳ ಕಾಲ ಆ ಗ್ರಹಗಳು ಅದೇ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ. ಹಾಗಾಗಿ ಈಶ್ವರ ಮತ್ತು ಗಣಪತಿಯ ಒಂದು ಸೇವೆಯನ್ನು ಮಾಡುವಂಥದ್ದು, ತಿಂಗಳಿಗೊಮ್ಮೆ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅಭಿಷೇಕ, ಅರ್ಚನೆ ಇಂತಹ ಸೇವೆಗಳನ್ನು ಮಾಡಿಕೊಳ್ತಾ ಬಂದರೆ ದೈನಂದಿನ ಜೀವನದಲ್ಲಿ ನಿಮಗೆ ಬರಬೇಕಾದಂತಹ ಅಭಿವೃದ್ಧಿಗಳು ಮತ್ತು ಆರೋಗ್ಯದಲ್ಲಿ ಒಂದು ಸ್ಥಿರತೆ, ಮಾನಸಿಕ ನೆಮ್ಮದಿ, ಕುಟುಂಬದಲ್ಲಿ ಅಭಿವೃದ್ಧಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ತುಂಬ ಏನು ಪರಿಹಾರಗಳ ಅವಶ್ಯಕತೆಗಳಿಲ್ಲ. ಮೇಷರಾಶಿ ಇಡೀ ಪ್ರಪಂಚಕ್ಕೆ ಈಗ ಸರ್ಪದೋಷಗಳ ಒಂದು ತೀವ್ರತೆ ಇನ್ನೂ 1.5 ತಿಂಗಳ ಕಾಲ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯಗಳಲ್ಲಿ ಪ್ರಕೃತಿಯ ಮೇಲಾಗುವಂತಹ ಪರಿಣಾಮಗಳು ಸ್ವಲ್ಪ ಮನುಷ್ಯನ ಮೇಲೂ ಕೂಡ ಪ್ರಭಾವಗಳನ್ನು ಬೀರುತ್ತೆ. ಆದ ಕಾರಣ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ, ಯಾವುದಾದ್ರೂ ಪುಣ್ಯಕ್ಷೇತ್ರದ ದರ್ಶನ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿ ತಿಂಗಳು ಆಂಜನೇಯನ ದರ್ಶನ ಮಾಡಿ ನಿತ್ಯ ಹನುಮಾನ್ ಚಾಲಿಸ ಕೇಳುವಂಥದ್ದು, ಇದೆಲ್ಲ ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಒಟ್ಟಿನಲ್ಲಿ ಈ ಮಾಸದಲ್ಲಿ ಜೂನ್ ತಿಂಗಳಲ್ಲಿ ಶುಕ್ರನ ಸಂಚಾರ, ಜೂನ್ 15ರ ನಂತರ ರವಿ ಮತ್ತು ಗುರುವಿನ ಸಂಚಾರ, ಇದೆಲ್ಲ ಬಹಳಷ್ಟು ಶುಭ ಫಲಗಳನ್ನು ಮೇಷರಾಶಿಯವರಿಗೆ ತಂದುಕೊಡುತ್ತೆ. ಸಂಪೂರ್ಣ ಈ 1-1.5 ವರ್ಷಗಳ ಕಾಲ ಗುರುವಿನ ಸಂಚಾರ ಮಿಥುನ ರಾಶಿಯಲ್ಲಾಗುವಂಥದ್ದು, ರಾಹುಕೇತುಗಳ ಸಂಚಾರ ಕುಂಭ ಮತ್ತು ಸಿಂಹ ರಾಶಿಯಲ್ಲಾಗುವಂಥದ್ದು, ಇದೆಲ್ಲ ಶುಭ ಫಲಗಳನ್ನು ಕೊಡುತ್ತೆ. ವೈವಾಹಿಕ ಜೀವನದ ವಿಚಾರಗಳಲ್ಲಿ ಅಥವಾ ವಿವಾಹದ ಅಂಚಿನಲ್ಲಿರುವಂಥವರು ಸ್ವಲ್ಪ ಗುರು ಮತ್ತು ಶನಿ ಗ್ರಹಗಳಿಗೆ ಶಾಂತಿ ಮಾಡಿಕೊಂಡ್ರೆ ಈ ವಿಚಾರಗಳನ್ನು ಮುಂದುವರಿಸೋದಕ್ಕೆ ಖಂಡಿತ ಶುಭ ಆಗತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.